ಗುಬ್ಬಿ ತಾಲೂಕಿನಲ್ಲಿ ಹಲವು ಕಾಮಗಾರಿಗಳು ಪ್ರಗತಿಯಲ್ಲಿದೆ. 92 ಅಂಗನವಾಡಿ ಕಟ್ಟಡ ಮಾಡುತ್ತಿದ್ದೇವೆ, ಕಾಂಕ್ರೀಟ್ ರಸ್ತೆ ಮಾಡುತ್ತಿದ್ದೇವೆ. 2 ಕೋಟಿ ವೆಚ್ಚದಲ್ಲಿ ನಿಂಬೆಕಟ್ಟೆಯಿಂದ ಗೌರಿಕಟ್ಟೆ ರಸ್ತೆ ಕಾಮಗಾರಿಗೆ ಶಂಕುಸ್ಥಾಪನೆಯಾಗಿದೆ ಎಂದು ಗುಬ್ಬಿಯಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಬಿದಿರೆ, ಕಾಶಿಮಠ, ನಿಂಬೆಕಟ್ಟೆ ಹಾಗೂ ಮಾರನಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಈಗಾಗಲೇ ಸಿಸಿಟಿವಿಗಳನ್ನ ಕೂಡ ಅಳವಡಿಸಿದ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಸುಮಾರು 280 ಸಿಸಿಟಿವಿಗಳನ್ನ ಗುಬ್ಬಿ ತಾಲೂಕಿನ ಹೊರಗಡೆ ಮತ್ತು ಒಳಗಡೆ ಹಾಕಲಾಗಿದೆ. ತಾಲೂಕಿನ ಯಾವುದೇ ಮೂಲೆಯಿಂದ ಬಂದರೂ ಕೂಡ ಸಿಸಿಟಿವಿಯಲ್ಲಿ ಕಾಣಬಹುದು. ಆ ರೀತಿಯಲ್ಲಿ 280 ಸಿಸಿಟಿವಿಗಳನ್ನ ಈಗಾಗಲೇ ತಂದುಕೊಂಡಿದ್ದೇವೆ. ಇನ್ನೇನು ಕೆಲವೇ ದಿನಗಳಲ್ಲಿ ಎಲ್ಲಾ ಕಡೆ ಅಳವಡಿಸಲಾಗುತ್ತದೆ ಎಂದು ತಿಳಿಸಿದ್ರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಯತೀಶ್, ಕೋಟೆ ನಿಂಗಪ್ಪ, ಪಿಡಿಒಗಳಾದ ಯುವರಾಜ್, ಅಶೋಕ್, ಬಸವನಾಳು, ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಿದ್ದರಾಜು, ಸಾತೇನಹಳ್ಳಿ, ರಾಜಣ್ಣ, ವತ್ಸಲ, ಮೈಲಾರಯ್ಯ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಮ್ಮಲ್ಲಿ ಕಾಶಿಮಠ ಒಂದು ಅಲ್ಲಿಂದ ಬಸಪಟ್ಟ ಪೂಜೆ ಮಾಡಿದ್ವಿ. 2 ಕೋಟಿ 30 ಲಕ್ಷ ಹಾಕಿ ಕಾಂಕ್ರೀಟ್ ರಸ್ತೆ ಮಾಡ್ತಾ ಇದ್ವಿ. ನಮ್ಮಲ್ಲಿ ಟಾರ್ ರೋಡ್ಗಳು ಕಿತ್ತೋಗವು, ಅದಕ್ಕೆ ಈ ಕಡೆ ಕಾಂಕ್ರೀಟ್ ರಸ್ತೆ ಹಾಕಿದ್ವಿ. ಆಮೇಲೆ ಮುತ್ತೈನಟ್ಟಿ 2 ಕೋಟಿ 30 ಲಕ್ಷ ಹಾಕಿದ್ವಿ. ಮುತ್ತೈನಟ್ಟಿ ಮತ್ತು ಗೌರಿಪುರಕ್ಕೆ, ಆಮೇಲೆ ನಿಂಬೆಕಟ್ಟೆಯಿಂದ ಗೌರಿಪುರಕ್ಕೆ 2.5 ಕೋಟಿ ಪೂಜೆ ಮಾಡಿದ್ವಿ. ಮತ್ತು 92 ಅಂಗನವಾಡಿ ಕಟ್ಟಡಗಳನ್ನ ಹಾಕಿದ್ವಿ. ಅವು ಬಿದರೆ ಪಂಚಾಯತಿ 3 ಅಂಗನವಾಡಿ ಕಟ್ಟಡಗಳನ್ನ ಹಾಕಿದ್ದು. ಅವು ಇವತ್ತು ಪೂಜೆ ಮಾಡಿದ್ವಿ. ಇದೊಂದು ಬಿಟ್ಟಿದ್ದು ಅವತ್ತು ಇದು ಪಿಡಬ್ಲ್ಯೂಡಿ ಜೆಟ್ಪಿಲ್ ಆಗಿರೋದು. ಅವತ್ತು ನಮ್ಮ ಮಲ್ಲೇಶ್ ಕೂಗಾಡ್ತಿದ್ದ ಆಗಿಲ್ಲ ಅಂತ. ಅವತ್ತು ಅದಿನ್ನೂ ಮೊನ್ನೆ ಅದಿನ್ನೂ ಕಾಂಟ್ರಾಕ್ಟ್ರು ಅಗ್ರಿಮೆಂಟ್ ಮಾಡ್ಕೊಂಡಿರಲಿಲ್ಲ. ಈಗ ಅಗ್ರಿಮೆಂಟ್ ಮಾಡ್ಕೊಂಡು ಎಲ್ಲ ರೆಡಿ ಐತಿ. ಅದನ್ನು ಇವತ್ತು ಪೂಜೆ ಮಾಡಿದ್ವಿ. ಏನು ರಾಜ್ಯ ಮತ್ತೊಮ್ಮೆ ಸಿಎಂ ಕದನ ಕುರ್ಚಿ ವಿಚಾರ ಕಾನ್ಸ್ಟಿಟ್ಯೂನ್ಸಿ ಏನಾರ ಇದ್ರೆ ಕೇಳ್ರಿ, ಹೇಳ್ತೀನಿ. ನನಗೆ ಬೇರೆ ಕಡೆಗೂ ಸಿಎಮ್ದು ಇನ್ನೊಂದು ಮತ್ತೊಂದು ಮಿನಿಸ್ಟ್ರದು ನನಗೇನು ಗೊತ್ತಿಲ್ಲ. ನಾನು ಅದಕ್ಕೆ ಆಕಾಂಕ್ಷಿನೂ ಅಲ್ಲ. ನನಗೆ ಜನ ಓಟ್ ಕೊಟ್ಟಿರ್ತಕ್ಕಂಥದ್ದು, ಆಶೀರ್ವಾದ ಮಾಡಿರ್ತಕ್ಕಂಥದ್ದು, ನನ್ನ ಜನಕ್ಕೆ ಕಾನ್ಸ್ಟಿಟ್ಯೂನ್ಸಿ ಕೆಲಸ ಮಾಡ್ಕೊಂಡಿರಪ್ಪ ಅಂತ ಹೇಳಿದ್ದಾರೆ. ಇಕ್ಬಾಲ್ ಹುಸೇನ್ ಅವರು 90 ರಿಂದ 80 ಜನ ನಾವು ಮಾತ್ರ ಗೊತ್ತಿಲ್ಲ. ಒಂದು ಈಗ ನಾನು ಬಸ್ ಸ್ಟ್ಯಾಂಡು ಪೂಜೆ ಮಾಡೋದು ಕೆಲಸ ಮಾಡ್ತಾ ಇದ್ದೀವಿ. ಆಮೇಲೆ ಇನ್ನೂ ಮಾಡ್ತಾ ಇದ್ದೀವಿ. ಅದು ಡಿಪೋನು ಕೂಡ ಅಪ್ರೂವಲ್ ಆಗಿದೆ. ಅದನ್ನು ಟೆಂಡ್ರು ಬಂದಿದೆ. ಬೇರೆ ನಮಗೇನೋ ಎತ್ತುಗಳ ಇದು ಇದ್ರದ್ದೊಂದು ಆಗಬೇಕು. ಅದು ದುಡ್ಡು ಕೂಡ ಕೊಡಿಸಿದ್ವಿ. ಮೊನ್ನೆ ಕಾಮಗಾರಿ ಪ್ರಾರಂಭ ಮಾಡಿದ್ವಿ ನಾವು. ಬಿಕೆಗುಡ್ಡ ಪ್ರಾಜೆಕ್ಟ್ ಅದು ನಡೀತಾ ಇದೆ. ಆಮೇಲೆ ಅಂಗನವಾಡಿಗೂ ಕಂಪ್ಲೀಟ್ ಆಗ್ತದೆ. ಒಬ್ಬ ರೈತ ತೊಂದರೆ ಕೊಟ್ಟಿದ್ದಾರೆ. ನಾವು ಕರೆದು ಮಾತಾಡಿ ಸಪೋರ್ಟ್ ಮಾಡ್ತೀವಿ. ಗುಬ್ಬಿ ಪಟ್ಟಣದಲ್ಲಿ ಕಳೆದ 6 ತಿಂಗಳಿಂದ ಕಾನೂನು ಸುವ್ಯವಸ್ಥೆ 90 CCTV ಕ್ಯಾಮ್ರಾಗಳನ್ನ ಅಳವಡಿಸ್ತಾ ಇದ್ವಿ. ಇಡೀ ತಾಲೂಕಿನಿಂದ ಹೊರಗಡೆ ಹೋಗೋವು, ಒಳಗೆ ಬರೋವು, ತಾಲೂಕು ಬಾರ್ಡ್ರಲ್ಲಿಂದ ಹಿಡಿದು ಇಡೀ ನಗರದಲ್ಲಿ ಮತ್ತು ಇಡೀ ತಾಲೂಕಲ್ಲಿ ಅಲ್ಲಿ ಇಲ್ಲಿ ಅಂತಾರೆ. ತಾಲೂಕಲ್ಲಿ ಎಲ್ಲೆಲ್ಲಿ ಟಾರ್ ರೋಡ್ಗಳು ಅವಿದ್ದಾವೆ, ಎಲ್ಲೆಲ್ಲಿ ನಮ್ಮ ತಾಲೂಕಿಗೆ ಎಂಟ್ರಿ ಆಗುತ್ತೆ ಎಲ್ಲ ಊರು ಕೂಡ 283 CC ಕ್ಯಾಮ್ರಾಗಳನ್ನ ಇವಾಗ ಅಳವಡಿಸ್ತಾ ಇದ್ದೀವಿ. ಅದು HAL ಅವರ ವತಿಯಿಂದ ಅದನ್ನು ಹಾಕಿ ಈಗ ಅವರೆಲ್ಲ ಒಂದು ಮಾಸ್ಟರ್ ಪ್ಲ್ಯಾನ್ ಕೊಟ್ಟವ್ರೆ. ಅದು ಅಪ್ರೂವಲ್ಗೆ ಹೋಗಿದೆ. ಅದನ್ನು ಇನ್ನೊಂದು 2-3 ತಿಂಗಳಲ್ಲಿ ಅದನ್ನು ಇಡೀ ತಾಲೂಕಲ್ಲಿ ಹಾಕ್ತಕ್ಕಂಥ ಸಾಗರವಾಡಿ ಕನ್ನಡ ಬರೋಕ್ಕೆ ಹೇಳಿದ್ದಾರೆ. ಅದಕ್ಕೂ ಕೂಡ ಒಂದು ಅಂಗನವಾಡಿ ಹಾಕಿದ್ವಿ. ಅಂಗನವಾಡಿ ಕನ್ನಡ ಆಗಿ ನಿಂತಿದ್ದ ಬಸ್ ಸ್ಟ್ಯಾಂಡ್ಗೆ ಹ್ಯಾಂಡ್ ಓವರ್ ಮಾಡ್ತಿದ್ದಂಗೆ ನಾನು ಬಸ್ ಸ್ಟ್ಯಾಂಡ್ ಸರ್ ನಮ್ಮಲ್ಲಿ ಇನ್ನೂ ಕಡಬಾದಿಂದ ಕಡೆಕೋಡಿಗೆ ಹೋಗೋದಿದೆ. ಆಮೇಲೆ ಅಲ್ಲೇ ಸಂಸದರ ಪಕ್ಕ ಅದು ಅಲ್ಲೊಂದು 3 ಕೋಟಿ ಹಾಕಿ ಇನ್ನೂ ಸುಮಾರು ಒಂದು 50 ಕೋಟಿ ರೂಪಾಯಿ 100 ಕೋಟಿ ರೂಪಾಯಿ ಪೂಜೆ ಮಾಡಿದ್ರು.